ನೋಡಿ, ಈಗಷ್ಟೇ ನಮ್ಮ ಪ್ರತಿನಿಧಿ ರೂಪೇಶ್ ಹೇಳ್ತಾ ಇದ್ರು, ಈ ಹಿಂದೆಯೂ ಕೂಡ ಈ ರೀತಿಯಾಗಿ ಆಗಿತ್ತು ಅಂತ. ರಾಜ್ಯಪಾಲರು ಅಧಿವೇಶನಕ್ಕೆ ಹಾಜರಾಗ್ತಾರೋ ಇಲ್ವೋ ಅನ್ನೋ ಪ್ರಶ್ನೆ ಒಂದು ಕಡೆಗಾದ್ರೆ, ಮತ್ತೊಂದು ಕಡೆ ಈ ಹಿಂದೆಯೂ ಕೂಡ ಈ ರೀತಿಯಾದಾಗ ಆಗಿತ್ತು. ದಿವಂಗತ ಭಾರದ್ವಾಜ್ ರೀತಿ ಏನಾದರೂ ನಡ್ಕೊಳ್ತಾರಾ ಅಂತ. ಆಗ ಯಡಿಯೂರಪ್ಪನವರು ಸಿಎಂ ಆಗಿರಬೇಕಾದ್ರೆ ಸರ್ಕಾರದ ಭಾಷಣಕ್ಕೆ ಭಾರದ್ವಾಜ್ ಅವರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿ ಭಾಷಣ ಮಾಡ್ದೇನೆ ಟೇಬಲ್ ಮಾಡಿ ಹೊರಟೋಗಿದ್ರು ಹಂಸರಾಜ್ ಭಾರದ್ವಾಜ್ ಅವರು. ಅಧಿವೇಶನದಲ್ಲಿ ಭಾಗಿಯಾದರು, ಭಾಷಣವನ್ನು ಮಂಡಿಸಲಿಲ್ಲ. ತಕ್ಷಣವೇ ಹಾಗೆ ಟೇಬಲ್ ಮಾಡಿ ಹೊರಟ್ಬಿಟ್ಟಿದ್ರು. ಹಾಗೆ ಆಗುತ್ತಾ ಅನ್ನುವಂಥ ವಿಚಾರ, ಅಥವಾ ಈ ವಿಚಾರದಲ್ಲಿ ಭಾಷಣ ಮಂಡಿಸಿ ತಕ್ಷಣವೇ ನಿರ್ಗಮಿಸ್ತಾರಾ, ಹೀಗಿರುವಂಥ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈನ್ನಲ್ಲಿ. ಆನಂದ್, ಈಗ ಗವರ್ನರ್ ಬರ್ತಾರಾ ಇಲ್ವಾ ಅನ್ನುವಂಥ ಪ್ರಶ್ನೆ, ಬಂದರೆ ಭಾಷಣ ಮಾಡ್ತಾರಾ ಇಲ್ವಾ ಅನ್ನೋದು ಈ ರೀತಿಯಾಗಿ ಹಿಂದೆಯೂ ಕೂಡ ನಡೆದಿತ್ತು ಅನ್ನುವಂಥ ಮಾತನ್ನು ನಾನು ಈಗಷ್ಟೇ ಹೇಳ್ತಾ ಇದ್ದೆ. ಮೂಲಗಳ ಪ್ರಕಾರ ಏನೇನು ಮಾಹಿತಿ ಸಿಗ್ತಾ ಇದೆ ನಿಮಗೆ ಅಂತ? ಪ್ರಮುಖವಾಗಿ ವರ್ಷದ ಮೊದಲ ಅಧಿವೇಶನವನ್ನ ಕರೆಯೋದು ರಾಜ್ಯಪಾಲರೇ. ಹಾಗಾಗಿ ರಾಜ್ಯಪಾಲರೇ ಕರೀತಕ್ಕಂತ ಅಧಿವೇಶನಕ್ಕೆ ಅವರು ಭಾಗಿಯಾಗಲೇಬೇಕು, ಜೊತೆಗೆ ಸರ್ಕಾರ ಕೊಟ್ಟಂತ ಭಾಷಣವನ್ನ ಮಾಡಲೇಬೇಕು. ಇಲ್ಲಾಂದ್ರೆ ಅದು ಸಾಂವಿಧಾನಿಕವಾಗಿ ಬಿಕ್ಕಟ್ಟು ಶುರುವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಆರ್ಟಿಕಲ್ 176(1) ಪ್ರಕಾರ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಓದಲೇಬೇಕು ಅನ್ನೋ ಒಂದು ನಿಯಮನೂ ಕೂಡ ಇದೆ. ಆ ನಿಯಮನ ಏನಾದ್ರೂ ಇವರು ಪಾಲನೆ ಮಾಡಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಇವರು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ಬೋದು, ಅಥವಾ ರಾಷ್ಟ್ರಪತಿಗಳಿಗೆ ದೂರು ನೀಡತಕ್ಕಂತ ಒಂದು ಅವಕಾಶನೂ ಕೂಡ ಇದೆ. ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನ ಬರೆದು ಕೂಡಲೇ ರಾಜ್ಯಪಾಲರನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಸದ್ಯ ಇವತ್ತಿನ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ರಾಜ್ಯಪಾಲರು ಈ ಒಂದು ಜಂಟಿ ಅಧಿವೇಶನಕ್ಕೆ ಭಾಗಿಯಾಗ್ತಾರೆ. ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ಷೇಪಾರ್ಹ ಏನು ಒಂದು ವಿಚಾರವನ್ನ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಅದನ್ನ ಸ್ಕಿಪ್ ಮಾಡ್ತಕ್ಕಂಥ ಸಾಧ್ಯತೆಗಳು ಇದೆ ಅನ್ನೋ ಒಂದು ವಿಚಾರವನ್ನ ಇಲ್ಲಿ ಪ್ರಮುಖವಾಗಿ ಮಾಹಿತಿ ಬಂದಿರತಕ್ಕಂಥದ್ದು. ನಿನ್ನೆ ಅಷ್ಟೇ ಎಚ್.ಕೆ. ಪಾಟೀಲ್ ಮತ್ತೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ, ಸ್ಪೀಕರ್ ಯು.ಟಿ. ಖಾದರ್ ಸೇರಿದಂತೆ ಸರ್ಕಾರದ ಒಂದಷ್ಟು ನಿಯೋಗ ಹೋಗಿ ರಾಜ್ಯಪಾಲರನ್ನ ಭೇಟಿ ಮಾಡಿ ಅವರನ್ನ ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ರಾಜ್ಯಪಾಲರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಮತ್ತೆ ರಾಮ್ಜಿ ಯೋಜನೆಯಲ್ಲಿ ಏನೊಂದು ಆಕ್ಷೇಪಾರ್ಹ ಬರವಣಿಗೆಗಳಿದೆ, ಆ ಒಂದು 11 ಪ್ಯಾರಾಗಳನ್ನ ತೆಗಿಬೇಕು ಅನ್ನೋ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಆ ಒಂದು ವಿಚಾರಗಳನ್ನ ಎಲ್ಲವನ್ನೂ ಕೂಡ ಸ್ಕಿಪ್ ಮಾಡೋದಕ್ಕೆ ತಾವು ರೆಡಿ ಇಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ರಾಜ್ಯಪಾಲರ ಗಮನಕ್ಕೆ ತಂದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ಒಂದು ಅಧಿವೇಶನಕ್ಕೆ ರಾಜ್ಯಪಾಲರು ಭಾಗಿಯಾಗ್ತಾರ ಅಥವಾ ಭಾಗಿಯಾದಂತ ಸಂದರ್ಭದಲ್ಲಿ ಭಾಷಣ ಮಾಡದೆ ಹೊರಟು ಬಿಡ್ತಾರ ಅನ್ನೋ ಒಂದು ಕುತೂಹಲನೂ ಕೂಡ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹಿಂದೆ ಯಡಿಯೂರಪ್ಪ ಅವರು ಸಿಎಂ ಆದಂತ ಸಂದರ್ಭದಲ್ಲೂ ಕೂಡ ಹಂಸರಾಜ್ ಭಾರದ್ವಾಜ್ ಅವರು ಇದೇ ರೀತಿ ಟೇಬಲ್ ಮಾಡಿ ಭಾಷಣ ಮಾಡದೇನೆ ಹೊರಟೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ಬಹಳಷ್ಟು ಒಂದು ಸಂಘರ್ಷ ತಾರಕಕ್ಕೆ ಹೋಗಿತ್ತು, ಜೊತೆಗೆ ರಾಷ್ಟ್ರಪತಿಗಳ ಅಂಗಳಕ್ಕೂ ಕೂಡ ಹೋಗಿತ್ತು. ಇಂಥದೇ ಒಂದು ಪರಿಸ್ಥಿತಿ ಈಗಲೂ ಕೂಡ ನಿರ್ಮಾಣ ಆಗ್ತಕ್ಕಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಮತ್ತೆ ಈ ಒಂದು ರಾಮ್ಜಿ ಯೋಜನೆ ಏನಿದೆ ಇದರ ವಿರುದ್ಧ ಆಕ್ಷೇಪಾರ್ಹ ಒಂದು ಭಾಷಣವನ್ನ ಮಾಡೋದಕ್ಕೆ ಈಗ ರಾಜ್ಯಪಾಲರು ಹಿಂದೇಟ್ ಹಾಕಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಅಧಿವೇಶನದಲ್ಲಿ ಯಾವ ರೀತಿ ಒಂದು ರಾಜ್ಯಪಾಲರ ನಡೆ ಇರುತ್ತೆ ಅನ್ನೋ ಒಂದು ಕುತೂಹಲ ಸದ್ಯಕ್ಕೆ ಇರ್ತಕ್ಕಂಥದ್ದು. ಸದ್ಯ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ರಾಜ್ಯಪಾಲರು ಒಂದು ಹಾಜರಾಗ್ತಾರೆ. ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಏನೊಂದು ಉಲ್ಲೇಖ ಮಾಡಿದ್ದಾರೆ ಭಾಷಣದಲ್ಲಿ, ಆ ಅಂಶವನ್ನ ಸ್ಕಿಪ್ ಮಾಡ್ತಾರೆ ಅನ್ನೊಂದು ಮಾಹಿತಿಗಳು ಇಲ್ಲಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವೆ ನಡೀತಾ ಇರ್ತಕ್ಕಂಥ ಸಂಘರ್ಷ ಏನಿದೆ ಇದು ತಾರಕಕ್ಕೆ ಹೋಗಿದೆ. ಒಂದು ವೇಳೆ ರಾಜ್ಯಪಾಲರು ಭಾಷಣವನ್ನ ಏನಾದ್ರೂ ಮಾಡದೆ ಸ್ಕಿಪ್ ಮಾಡದಂತ ಪಕ್ಷದಲ್ಲಿ ರಾಜ್ಯ ಸರ್ಕಾರನು ಕೂಡ ಕಾನೂನು ಹೋರಾಟ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹೀಗಾಗಿ ನಿನ್ನೆ ರಾತ್ರಿಯೇ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಭೇಟಿ ಮಾಡಿ, ಜೊತೆಗೆ ಎಜಿ ಅವರು ಶಶಿಕಿರಣ್ ಶೆಟ್ಟಿ ಅವರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮುಂದೆ ಯಾವ ರೀತಿ ಕಾನೂನಾತ್ಮಕವಾದಂತ ಹೋರಾಟವನ್ನ ರೂಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತುಕತೆಯನ್ನ ನಡೆಸಿದ್ರು. ಒಂದು ವೇಳೆ ಈಗೇನಾದ್ರೂ ರಾಜ್ಯಪಾಲರು ಸಾಂವಿಧಾನಿಕವಾಗಿ ನಿಯಮವನ್ನ ಪಾಲಿಸದೇ ಇರತಕ್ಕಂತ ಪಕ್ಷದಲ್ಲಿ ಕಾನೂನು ಹೋರಾಟ ಮಾಡ್ತಕ್ಕಂಥ ವಿಚಾರವಾಗಿನೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಕಾನೂನು ಸಚಿವರಿಗೆ ಸಲಹೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಶಶಿಕರಣ್ ಶೆಟ್ಟಿ ಅವರು ಕೂಡ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಂದು ವೇಳೆ ಇದ್ರ ಬಗ್ಗೆ ಮಾತಾಡ್ತೀನಿ ಆನಂದ್, ಒಂದ್ ಸೆಕೆಂಡ್ ವೇಟ್ ಮಾಡಿ. ಈ ಸರ್ಕಾರ ಕೂಡ ರೆಡಿ ಮಾಡ್ಕೊಂಡಿದೆ ಏನಂತ, ರಾಜ್ಯಪಾಲರು ಭಾಷಣವನ್ನ ಏನಾದರೂ ಮಾಡದೆ ಹಾಗೆ ಹೊರಟೋದಕ್ಕೆ ಅಥವಾ ಬರಲೇ ಇಲ್ಲ ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಕ್ಕೆ ರಾಜ್ಯ ಸರ್ಕಾರ ಡಿಸೈಡ್ ಮಾಡ್ಕೊಂಡಿದೆ. 11 ಗಂಟೆ 15 ನಿಮಿಷದವರೆಗೆ ರಾಜ್ಯಪಾಲರ ಆಗಮನಕ್ಕೆ ಎದುರು ನೋಡ್ತಾ ಇದೆ ಸರ್ಕಾರ. ವಿಧಾನಸೌಧದಲ್ಲಿ ರಾಜ್ಯಪಾಲರ ಜಂಟಿ ಅಧಿವೇಶನಕ್ಕೂ ಕಾಯಲಿದೆ ಸರ್ಕಾರ. ರಾಜ್ಯಪಾಲರು ಅಧಿವೇಶನಕ್ಕೆ ಬರಲಿಲ್ಲ ಅಂತಾದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಈಗ ಆಲ್ರೆಡಿ ನಿನ್ನೆ ರಾತ್ರಿನೇ ಡೆಲ್ಲಿ ಫ್ಲೈಟ್ ಹತ್ಬಿಟ್ಟಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ. ರಾಜ್ಯಪಾಲರ ನಡೆಯನ್ನ ಪ್ರಶ್ನೆ ಮಾಡೋದಕ್ಕೆ ಈಗ ಆಲ್ರೆಡಿ ಡೆಲ್ಲಿಲೇ ಬಿಟ್ಟಿದ್ದಾರೆ ಶಶಿಕಿರಣ್ ಶೆಟ್ಟಿ. ಅಕಸ್ಮಾತ್ ಅವರು ಭಾಷಣವನ್ನ ಮಾಡೋದಕ್ಕೆ ನಿರಾಕರಿಸಿದ್ರೆ ಅಥವಾ ಬರಲೇ ಇಲ್ಲ ಅನ್ನೋದಾದ್ರೆ
ಸುಪ್ರೀಂ ಕೋರ್ಟ್ ಹೋಗೋಣ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿನೇ ಡೆಲ್ಲಿ ಫ್ಲೈಟ್ ಹತ್ತಿದ್ದಾರೆ ಶಶಿಕಿರಣ್ ಶೆಟ್ಟಿ. ಇದ್ರ ಬಗ್ಗೆ ನಾನು ಮಾಹಿತಿ ಕೇಳ್ತೀನಿ ನಮ್ಮ ಪ್ರತಿನಿಧಿ ಆನಂದ್ ಹತ್ರ. ಆನಂದ್, ಹೇಳ್ತಾ ಇದ್ರಿ ರಾಜ್ಯಪಾಲರು ಏನಾದರೂ ಭಾಷಣ ಮಾಡೋದಕ್ಕೆ ನಿರಾಕರಿಸಿದ್ರೆ ಬರಲೇ ಇಲ್ಲ ಅನ್ನೋದಾದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಸರ್ಕಾರ ಡಿಸೈಡ್ ಮಾಡ್ಕೊಂಡಿದೆ ಅಂತ. ಹೇಗೆ 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 ಅದೆಲ್ಲ ಅಂತ? ಶರತ್, ಪ್ರಮುಖವಾಗಿ ಈ ಸಂವಿಧಾನದ ಆರ್ಟಿಕಲ್ 176 ನಲ್ಲಿ ನಿಯಮ ಇದೆ, ಕಡ್ಡಾಯವಾಗಿ ರಾಜ್ಯಪಾಲರು ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಭಾಷಣವನ್ನ ಮಾಡಲೇಬೇಕು ಅಂತ. ಅದನ್ನ ಸ್ಕಿಪ್ ಮಾಡ್ತಕ್ಕಂಥ ಒಂದು ವಿಚಾರಗಳು ಕೂಡ ಹಿಂದೆ ಹಲವು ರಾಜ್ಯ ಸರ್ಕಾರಗಳ ನಡುವೆ ನಡೆದಿದೆ. ಕೇರಳ ಮತ್ತೆ ತಮಿಳುನಾಡಿನಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಂಘರ್ಷ ಏನಿದೆ, ಆ ಸಂಘರ್ಷದ ವೇಳೆನೂ ಕೂಡ ರಾಜ್ಯಪಾಲರು ತಮ್ಮ ಭಾಷಣವನ್ನ ಸ್ಕಿಪ್ ಮಾಡ್ತಕ್ಕಂಥ ಒಂದು ಉದಾಹರಣೆ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಕಾನೂನಾತ್ಮಕವಾದಂತಹ ಹೋರಾಟಕ್ಕೂ ಹೋಗ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಅವರ ರಾಜ್ಯ ಸರ್ಕಾರಗಳ ಬಳಿ ಆ ಒಂದು ಹಕ್ಕು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇದೇ ರೀತಿಯ ಒಂದು ವಾತಾವರಣ ಈಗ ರಾಜ್ಯ ಕರ್ನಾಟಕದಲ್ಲೂ ಕೂಡ ಉಂಟಾಗಿರ್ತಕ್ಕಂಥದ್ದು. ಈಗಾಗಲೇ ಶಶಿಕಿರಣ್ ಶೆಟ್ಟಿ ಅವರು ಸಿಎಂ ಮತ್ತೆ ಕಾನೂನು ಸಚಿವರ ಜೊತೆ ಮಾತುಕತೆ ನಡೆಸಿರ್ತಕ್ಕಂಥದ್ದು. ನಿನ್ನೆ ರಾತ್ರಿ ಅವರು ದೆಹಲಿಗೆ ಹೋಗಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಏನಾದ್ರೂ ಭಾಷಣವನ್ನ ಮಾಡೋದಕ್ಕೆ ನಿರಾಕರಿಸಿದಂತ ಒಂದು ಪಕ್ಷದಲ್ಲಿ ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಈಗ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಸದ್ಯ ರಾಜ್ಯಪಾಲರ ನಡೆ ಏನಿದೆ ಇದು ತೀವ್ರವಾದಂತ ಒಂದು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ರಾಜ್ಯ ಮತ್ತೆ ರಾಜ್ಯ ಸರ್ಕಾರ ಮತ್ತೆ ಗವರ್ನರ್ ನಡುವೆ ಏನ್ ಈ ಒಂದು ಕಾನೂನು ಸಂಘರ್ಷ ಉಂಟಾಗಿದೆ ಇದು ಬಹಳಷ್ಟು ಒಂದು ತಾರಕಕ್ಕೆ ಹೋಗಿರ್ತಕ್ಕಂಥದ್ದು. ಮತ್ತೆ ಈ ಬೆಳವಣಿಗೆ ಕೂಡ ರಾಜ್ಯದ ಒಂದು ಹಿತದೃಷ್ಟಿಯಿಂದ ಮತ್ತೆ ರಾಜ್ಯದ ಒಂದು ಆಡಳಿತಾತ್ಮಕ ದೃಷ್ಟಿಯಿಂದಲೂ ಕೂಡ ಈ ಒಂದು ಬೆಳವಣಿಗೆ ಸರಿ ಇಲ್ಲ ಅನ್ನೋ ಒಂದು ವಿಶ್ಲೇಷಣೆಗಳು ಕೂಡ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ರಾಜಭವನ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಹೊಂದಾಣಿಕೆಯಿಂದ ಕೆಲಸ ಮಾಡಿದಂತ ಒಂದು ಪಕ್ಷದಲ್ಲಿ ಉತ್ತಮವಾದಂತ ಒಂದು ಆಡಳಿತ ಕೊಡೋದಕ್ಕೆ ಸಾಧ್ಯ ಅನ್ನೋ ಒಂದು ಚರ್ಚೆಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಈಗ ಮೊದಲಿಂದಲೂ ಕೂಡ ರಾಜ್ಯ ಸರ್ಕಾರ ಮತ್ತೆ ಗವರ್ನರ್ ನಡುವೆ ಬಹಳಷ್ಟು ಒಂದು ಸಂಘರ್ಷಗಳು ನಡೀತಾ ಇದೆ. ಈಗ ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡೋದಕ್ಕೆ ಏನೀಗ ರಾಜ್ಯಪಾಲರು ಮುಂದಾಗಿದ್ದಾರೆ. ಈ ಒಂದು ಕ್ರಮವನ್ನ ಈಗ ಪ್ರಮುಖವಾಗಿ ರಾಜ್ಯ ಸರ್ಕಾರನು ಕೂಡ ಒಂದು ಖಂಡನೆ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಎಲ್ಲಾ ರೀತಿಯ ಒಂದು ಭಾಷಣದ ಒಂದು ಪ್ರತಿಯನ್ನ ರಾಜಭವನಕ್ಕೆ ಕಳಿಸ್ಕೊಡ್ಲಾಗಿರ್ತಕ್ಕಂಥದ್ದು. ರಾಜ್ಯಪಾಲರು ಜಿ ರಾಮ್ಜಿ ವಿರುದ್ಧ ಏನೊಂದು ಭಾಷಣವನ್ನ ರೆಡಿ ಮಾಡಲಾಗಿದೆ ಅದನ್ನ ಯಾವುದೇ ಕಾರಣಕ್ಕೂ ಓದೋದಿಲ್ಲ, ಅದರಲ್ಲಿ ಇರ್ತಕ್ಕಂಥ 11 ಪ್ಯಾರಾಗಳನ್ನ ತೆಗಿಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ರಾಜ್ಯ ಸರ್ಕಾರ ಕೆಲವು ಅಂಶಗಳನ್ನ ಓದಲೇಬೇಕು ಅನ್ನೋ ಒಂದು ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯಪಾಲರು ಮತ್ತೆ ರಾಜ್ಯ ಸರ್ಕಾರದ ನಡುವೆ ಏನ್ ಹಗ್ಗಜಗಾಟ ನಡೀತಾ ಇದೆ, ಈ ಹಗ್ಗಜಗಾಟದ ನಡುವೆ ಇವತ್ತು ರಾಜ್ಯಪಾಲರು ಒಂದು ಅಧಿವೇಶನಕ್ಕೆ ಭಾಗಿಯಾಗ್ತಾರ ಅಥವಾ ಭಾಗಿಯಾದಂತ ಸಂದರ್ಭದಲ್ಲಿ ಭಾಷಣ ಮಾಡ್ತಾರೋ ಇಲ್ವೋ ಅನ್ನೋದು ಕುತೂಹಲ ಇದೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.